ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಹಿಂದಿನ ವಿಡಿಯೋದಲ್ಲಿ ನೀವು ಬೆಂಗಳೂರು ಟು ಅಯೋಧ್ಯೆ ಮತ್ತು ಅಯೋಧ್ಯೆ ಟು ಪ್ರಯಾಗ್ರಾಜ್ ಆ ಸೀರೀಸ್ನ ನೋಡಿದಿರಿ. ಇವಾಗ ನಾವು ಪ್ರಯಾಗ್ರಾಜಿಂದ ವಾರಣಾಸಿಗೆ ಹೊರಡ್ತಾ ಇದ್ದೀವಿ. ನೋಡಿ, ಇದು ಪ್ರಯಾಗ್ರಾಜಿನ ಸೇತುವೆಗಳು. ಇಲ್ಲೇ ಅಕ್ಕಪಕ್ಕ ಎರಡೂ ಕಡೆ ಟೆಂಪ್ರವರಿ ಬ್ರಿಡ್ಜ್ಗಳನ್ನು ಮಾಡಿ, ಟೆಂಪ್ರವರಿ ಟೆಂಟ್ಗಳನ್ನು ಮಾಡಿ, ಟೆಂಪ್ರವರಿ ಲೈಟಿಂಗ್ಸ್ ವ್ಯವಸ್ಥೆಯನ್ನು ಮಾಡಿ ಬಹಳ ಅದ್ಭುತವಾಗಿ ನಡೆದಂಥ ಕುಂಭಮೇಳ ಏನಿದೆ ಆ ಜಾಗ ಇದು. ನಾವು ಇಲ್ಲಿಂದ ಈಗ ಹೊರಡ್ತಾ ಇದ್ದೀವಿ ವಾರಣಾಸಿಗೆ. ಮುಂದೆ ವಾರಣಾಸಿ ತುಂಬ ಅದ್ಭುತವಾಗಿದೆ. ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ನೋಡಿ. ನಮ್ಮ ವಾರಣಾಸಿ ಸೀರೀಸ್ ಏನಿದೆ ಭಾಳ ಚೆನ್ನಾಗಿದೆ. ಈ ನೋಡಿದಂಥ ಪ್ಲೇಸ್ಗಳಲ್ಲಿ ಭಾಳ ಅದ್ಭುತವಾಗಿ ನಮ್ಮನ್ನು ಇವಾಗಲೂ ಕೂಡ ಮತ್ತೆ ಮತ್ತೆ ನೋಡಬೇಕು ಅನ್ನುವಂಥ ಅನ್ನಿಸ್ತಾ ಇರ್ತಕ್ಕಂಥದ್ದು, ಮತ್ತೆ ಹೋಗಬೇಕು ಅನ್ನಿಸ್ತಾ ಇರ್ತಕ್ಕಂಥದ್ದು ವಾರಣಾಸಿ, ಕಾಶಿ. ಅದನ್ನು ಬನಾರಸ್ ಅಂತ ಕೂಡ ಕರೀತಾರೆ, ಎಲ್ಲರಿಗೂ ಗೊತ್ತಿದೆ. ಅದರಲ್ಲೂ ಕೂಡ ನಮ್ಮ ಹಿಂದೂಗಳ ಬಹಳ ಒಂದು ಪವಿತ್ರವಾದಂಥ ಸ್ಥಳ ವಾರಣಾಸಿ, ಕಾಶಿ ಅಥವಾ ಬನಾರಸ್. ನೀವು ಬನಾರಸ್ಸು ಸ್ಯಾರಿ ಕೇಳಿದಿರಿ. ಬನಾರಸ್ ಸ್ಯಾರಿ ಅಂತ ಏನು ಕರೀತಾರೆ, ಅದು ಕಾಶಿಯಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಕ್ಕಂಥದ್ದು. ಭಾಳ ಫೇಮಸ್ಸು ಅದು ಬನಾರಸ್ ಸ್ಯಾರಿ. ನಾವು ಸೇಮ್ ಏನು ಗಾಡಿ ಇತ್ತು, ಟಿ ಟಿ ಗಾಡಿ, ಅದರಲ್ಲೇ ನಾವು ಕಂಟಿನ್ಯೂಟಿ ಪ್ರಯಾಗ್ರಾಜನ್ನು ತೋರಿಸ್ಕೊಂಡು ನಮಗೆ ಕಾಶಿಗೆ ಒಂದು ನೋಡಿ ಕಾಶಿಗೆ ಎಂಟ್ರಿ ಆದ್ವಿ ನಾವೀಗ. ತುಂಬ ಸಂಜೆ ಅಂದರೆ ಹೋದ ದಿನವೇ ನಾವು ಅಲ್ಲಿ ಸುಮ್ಮನೆ ಸುತ್ತಾಡೋಣ ಅಂತ ಹೋಗಿದ್ದಂಥ ವಿಡಿಯೋ ಇದು. ನಾವು ಹೋಗೋ ಹೊತ್ತಿಗೆ ಅವತ್ತು ಸಂಜೆ ಆಯಿತು. ಹಾಗಾಗಿ ಅವತ್ತೇ ಅಲ್ಲೇ ರೂಮ್ ಮಾಡಿ ಉಳಿದ್ವಿ. ನಿಮಗೊಂದು ಇನ್ನೊಂದು ವಿಶೇಷವಾದಂಥ ಮಾಹಿತಿ ಅಂತ ಅಂದರೆ, ನೋಡಿ, ಇದು ಕಾಶಿ ವಿಶ್ವನಾಥ ದೇವಸ್ಥಾನ. ಒಳಗಡೆ ವಿಡಿಯೋವನ್ನು ಮಾಡಲಿಕ್ಕೆ ಬಿಡಲಿಲ್ಲ, ಹಾಗಾಗಿ ಇದು ಕಾಶಿ ವಿಶ್ವನಾಥ ದೇವಸ್ಥಾನ. ಅಲ್ಲಿ ಸಾಕಷ್ಟು ಟೆಂಪಲ್ಗಳಿದ್ದಾವೆ. ಕಾಳಭೈರವೇಶ್ವರ, ಪದ್ಮಾವತಿ ಟೆಂಪಲ್ಲು, ಚಿಕ್ಕ ಚಿಕ್ಕ ಟೆಂಪಲ್ಗಳು, ಭಾಳಷ್ಟು ದೇವಸ್ಥಾನಗಳಿದ್ದಾವೆ. ಅದು 2-3 ದಿನ ನೋಡಿದರೂ ಕೂಡ ಸಾಲೋದಿಲ್ಲ. ತುಂಬ ಅದ್ಭುತವಾದ ದೇವಸ್ಥಾನಗಳಿದ್ದಾವೆ ಅಲ್ಲಿ ಕಾಶಿಯಲ್ಲಿ. ಅಲ್ಲೇ ಅಕ್ಕಪಕ್ಕ ಸುಮಾರು ಒಂದು 10 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಬಹಳ ಇದ್ದಾವೆ. ಮತ್ತು ಇನ್ನೊಂದು ವಿಶೇಷತೆ ಅಂತ ಅಂದರೆ, ಕಾಶಿಯಲ್ಲಿ ದೇವಸ್ಥಾನದಿಂದ 1 ಕಿಲೋಮೀಟ್ರ್ ದೂರದಲ್ಲಿ ಜಂಗಮವಾಡಿ ಮಠ ಅಂತ ಒಂದಿದೆ. ಅದು ಕರ್ನಾಟಕದ್ದು. ಅಲ್ಲಿ ಭಾಳ ಕಡಿಮೆ ಖರ್ಚಲ್ಲಿ ಉಳಿಲಿಕ್ಕೆ ರೂಮ್ ಕೂಡ ಕೊಡ್ತಾರೆ. ನಾವು ಬೇರೆ ರೂಮನ್ನು ಮಾಡ್ಕೊಂಡಿದ್ವಿ, ಬಟ್ ತುಂಬ ಕಡಿಮೆ ಲೋ ಕಾಸ್ಟಲ್ಲಿ ಅಲ್ಲಿ ಕೊಡ್ತಾರೆ. ಜೊತೆಗೆ ಊಟ ಕೂಡ ಕೊಡ್ತಾರೆ. ನಮ್ಮ ನಾರ್ತ್ ಇಂಡಿಯನ್, ನಮ್ಮ ದಕ್ಷಿಣ ಭಾರತದ ಫುಡ್ ಏನು ಬರುತ್ತೆ, ಅನ್ನ ಸಾಂಬಾರು, ಅದನ್ನು ಕೊಡ್ತಾರೆ. ನೋಡಿ, ಇದು ಕಾಶಿ ವಿಶ್ವನಾಥ ದೇವಸ್ಥಾನ. ಹೊರಗಡೆಯಿಂದ ತೋರಿಸ್ತಾ ಇದ್ದಾರೆ. ಒಳಗಡೆ ಫೋನು ಅಲೋ ಇರಲ್ಲ. ನೋಡಿ, ಇದು ಗಂಗಾ ನದಿಯ ತಟ. ನಾವು ದೇವ್ರ ದರ್ಶನ ಆದಮೇಲೆ ಒಂದು ವಿಸಿಟ್ ಕೊಟ್ಟು ಬಂದ್ವಿ. ಮತ್ತು ಸಂಜೆ ಹೋದ್ವಿ, ನಾವು ಸಂಜೆ ಮಧ್ಯಾಹ್ನ ಹೋದ್ವಿ. ಅದನ್ನು ಕೂಡ ತೋರಿಸ್ತೇನೆ. ದೇವ್ರ ದರ್ಶನ, ವಿಶ್ವನಾಥನ ದರ್ಶನ ಆಗಿ ಮತ್ತು ಕಾಳಭೈರೇಶ್ವರನ ದರ್ಶನ ಆಗಿ, ತದನಂತರ ಒಂದು ಗಂಗಾ ನದಿ ದಂಡೆಗೆ ಒಂದು ವಿಸಿಟ್ ಕೊಟ್ಟು ಬರೋಣ, ನಂತರ ಹೋಗಿ ನೋಡೋಣ ಅನ್ನೋವಂಥದ್ದು ನಮ್ಮದು ಪ್ಲ್ಯಾನ್ ಆಗಿತ್ತು. ಸೊ ಹಾಗಾಗಿ ಗಂಗಾ ನದಿಗೆ ದಡಕ್ಕೆ ಹೋಗಿ ಮತ್ತೆ ನಾವು ವಾಪಸ್ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ, ತದನಂತರ ಮಧ್ಯಾಹ್ನ ನಾವು ಗಂಗಾ ನದಿ ಸ್ಥಾನಕ್ಕೆ ಹೊರಟ್ವಿ. ನೋಡಿ, ಈಗ ಗಂಗಾ ನದಿ ಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಜನ ಯಾವಾಗಲೂ ಕೂಡ ತುಂಬ ಕಿಕ್ಕಿರಿದು ನಿಂತಿರ್ತಾರೆ. ಜನಜಂಗುಳಿ ಯಾವಾಗಲೂ ಕೂಡ ಗಿಜಿ 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 ಅಂತ ಇರುತ್ತೆ. ನೋಡಿ, ಮತ್ತೆ ನಾವು ಗಂಗಾ ನದಿ ದಡಕ್ಕೆ ಬರ್ತಾ ಇದ್ದೀವಿ. ಅಲ್ಲಿ ಸಾಕಷ್ಟು ಘಾಟ್ಗಳಿದ್ದಾವೆ, ತುಂಬ ಘಾಟ್ಗಳಿದ್ದಾವೆ ಗಂಗಾ ನದಿ
ಎಲ್ಲಿ ನೋಡಿ ಈ ಥರ ಬೋಟ್ಗಳಿರ್ತದೆ. ಬೋಟ್ಗಳ ಮುಖಾಂತರ ಅವರು ಒಂದು ರೌಂಡು ಘಾಟ್ಗಳೆಲ್ಲವನ್ನು ಕೂಡ ತೋರಿಸ್ಕೊಂಡು ಬರ್ತಾರೆ. ಹಾಗೆ ಅಲ್ಲೇ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಲಿಕ್ಕೂ ಕೂಡ ವ್ಯವಸ್ಥೆ ಮಾಡಿಕೊಡ್ತಾರೆ. ಅವರು ಒಂದು ಫರ್ ಹೆಡ್ ಇಷ್ಟು ಅಂತೇಳಿ ತಗೊಳ್ತಾರೆ, ಒಂದು 200 ರುಪೀಸ್ ತಗೊಳ್ತಾರೆ. ನೋಡಿ ಇವಾಗ ಗಂಗಾ ನದಿಯ ಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ ಬೋಟಲ್ಲಿ. ನೋಡಿ ಫುಲ್ ಎಲ್ಲ ಘಾಟ್ಗಳನ್ನು ಕೂಡ ಒಂದು ರೌಂಡ್ ತೋರಿಸ್ಕೆ ಬಂದು ಆಮೇಲೆ ಒಂದು ಜಾಗದಲ್ಲಿ ನಮ್ಮನ್ನು ಸ್ನಾನ ಮಾಡಲಿಕ್ಕೆ ಮತ್ತು ಗಂಗಾ ಪೂಜೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನೋಡಿ ಇಲ್ಲಿ ಹಡಗಳನ್ನು ಸುಡ್ತಾ ಇರ್ತಕ್ಕಂಥದ್ದು. ಅಲ್ಲೇ ಸೌದೆಗಳನ್ನು ಒಟ್ಟಿರ್ತಾರೆ, ಟನ್ ಲೆಕ್ಕದಲ್ಲಿ ಸೌದೆಗಳನ್ನು ತೆಗೆದು ಅಲ್ಲೇ ತಂದು ತುಂಬ ಹೆಣಗಳನ್ನು ತರ್ತಾರೆ. ತುಂಬ ದೂರದಿಂದ ತರ್ತಾರೆ, ಅಲ್ಲಿ ತುಂಬ ದೂರದಿಂದ ತಂದು ಅಲ್ಲಿ ನೂರಾರು ಘಾಟ್ಗಳಿದ್ದಾವೆ ಅಲ್ಲಿ. ಆದರೆ 2 ಘಾಟ್ಗಳಲ್ಲಿ ಮಾತ್ರ ಹೆಣವನ್ನು ಸುಡ್ತಾರೆ. ಭಾಳ ಗಂಗಾ ನದಿ ತುಂಬ ಶುದ್ಧವಾಗಿದೆ. ಮೊದಲೆಲ್ಲ ತುಂಬ ಗಲೀಜಿತ್ತು, ಹಾಗಿತ್ತು ಹೀಗಿತ್ತು ಅಂತ ನಾವು ಕೇಳಿದ್ವಿ, ನಾವೇನು ನೋಡಿರಲಿಲ್ಲ. ಬಟ್ ಇವತ್ತಿನ ದಿನ ನಾವೇನು ಹೋಗಿದ್ವಿ, ಇತ್ತೀಚಿನ ದಿನಗಳಲ್ಲಿ ತುಂಬ ಅದ್ಭುತವಾಗಿ ಚೆನ್ನಾಗಿದೆ, ಕ್ಲೀನ್ ಇದೆ, ಆರಾಮಾಗಿದೆ, ತುಂಬ ಶುದ್ಧವಾಗಿದೆ. ನೋಡಿ ಈ ಕಡೆ ಬಂದು ಗಂಗಾ ವಿಹಾರವನ್ನು ಮಾಡಿಕೊಂಡು ಅಲ್ಲೇ ಗಂಗಾಜಲವನ್ನು ತರುವಂಥವರು ಕೂಡ ಗಂಗಾಜಲವನ್ನು ತರ್ಬೋದು. ನೋಡಿ ಇವೆಲ್ಲ ಘಾಟ್ಗಳು ಎಲ್ಲ ಕಡೆಯಲ್ಲೂ ಮೇಯ್ನು ಇದರಿಂದ ರೋಡಿಂದ ಬಂದು ಇಳಿದು ನೋಡಲಿಕ್ಕೆ ಅವಕಾಶ ಇರ್ತದೆ, ಮೆಟ್ಲುಗಳಿರ್ತದೆ. ಬಟ್ಟು ಬೋಟಲ್ಲಿ ಹೋದಾಗ ಏನಾಗ್ತದೆ, ಎಲ್ಲವನ್ನು ಕೂಡ ಒಂದೇ ಸಾರಿ ನೋಡ್ಕೊಂಡಾಗೆ ಬರ್ಬೋದು. ಪ್ರತಿಯೊಂದು ಘಾಟ್ಗೂ ಕೂಡ ಸಪ್ರೇಟ್ ಹೋಗಿ ಇಳಿದು ನೋಡೋದಕ್ಕಿಂತ ಬೋಟ್ನಲ್ಲಿ ಹೋದರೆ ಏನಾಗ್ತದೆ, ಒಂದು ರೌಂಡ್ ಎಲ್ಲ ಕೂಡ ನೋಡ್ಕೊಂಡು ಬರ್ಬೋದು. ನೋಡಿ ಇವೆಲ್ಲವೂ ಕೂಡ ಅಲ್ಲಲ್ಲೇ ಘಾಟ್ಗಳಿರ್ತವೆ. ಆ ಘಾಟ್ಗಳ ಹೆಸರನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸಾಕಷ್ಟು ಘಾಟ್ಗಳು ವಾರಣಾಸಿಯಲ್ಲಿ ಇವೆ. ನೋಡಿ ತದನಂತರ ಇದು ಸಂಜೆ ಟೈಮ್, ಇದು ಗಂಗಾ ಆರತಿ ಅಂತ ನಡೆಯುತ್ತೆ. ಪ್ರತಿದಿನ 6 ಗಂಟೆಗೆ ಶುರುವಾಗುತ್ತೆ. 1.5 ಗಂಟೆ ಇರ್ತದೆ. ಆದರೆ ಕಾಶಿಯಲ್ಲಿ ಪ್ರತಿಯೊಬ್ಬ ಮನುಷ್ಯ, ಯಾರು ಕಾಶಿಗೆ ವಿಸಿಟ್ ಮಾಡ್ತೀರಿ ಅವರು ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಒಂದು ಕಾರ್ಯಕ್ರಮ ಅಂತಂದರೆ ಗಂಗಾ ಆರತಿ. ಗಂಗೆಗೆ ಪ್ರತಿದಿನ ನೋಡಿ ಸ್ಟಾರ್ಟ್ ಆಗ್ತಾಯಿದೆ, ಗಂಗಾ ಆರತಿಯನ್ನು ಮಾಡ್ತಾರೆ. ಬಹಳ ಅದ್ಭುತವಾಗಿರ್ತದೆ. ಅದನ್ನು ಹೇಳಲಿಕ್ಕೆ ಪದಗಳಿಲ್ಲ. ಕಾರಣ ಅದನ್ನು ಆ ಎಕ್ಸ್ಪೀರಿಯೆನ್ಸನ್ನು ನಾವು ಅನುಭವಿಸಿದಾಗಲೇ ಗೊತ್ತಾಗ್ತಕ್ಕಂಥದ್ದು. ಅದನ್ನು ನಾವು ಮಾತುಗಳಲ್ಲಿ ಹೇಳಿ ಅದನ್ನು ಸಂಪೂರ್ಣವಾಗಿ ನಿಮಗೆ ಮುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಒಂದು ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸ್ ಗಂಗಾ ಆರತಿದು. ಪ್ರತಿದಿನ ನಡೀತದೆ. ಬಟ್ ತುಂಬ ಖಾಲಿ ಅಲ್ಲೆಲ್ಲ ನೀವು ಮಧ್ಯಾಹ್ನ ಹೋದರೆ ಆ ಜಾಗ ಎಲ್ಲ ಫುಲ್ಲು ಖಾಲಿ ಇರ್ತದೆ. ಮತ್ತು ಮುಂದ್ಗಡೆ ಫ್ರಂಟಲ್ಲೂ ಕೂಡ ಖಾಲಿ ಇರ್ತದೆ. ಆ ಗಂಗಾ ಆರತಿ ನಡೆಯೋ ಟೈಮಿಗೆ ಎದುರುಗಡೆಯೂ ಕೂಡ ಫುಲ್ಲು ಜನ, ಎಲ್ಲೂ ಕೂಡ ಜನಜಂಗುಳಿಯಾಗಿ ಫುಲ್ಲು ಕವರ್ ಆಗ್ತದೆ. ನೋಡಿ ಹಿಂದೆ ಲೈಟ್ಸಿಂಗ್ಸ್ ಎಲ್ಲ ಕಾಣ್ತಿದೆಯಲ್ಲ, ಅವೆಲ್ಲವೂ ಕೂಡ ಬೋಟ್ಗಳು. ಅಲ್ಲಿ ಸಾವಿರಾರು ಜನ ಬೋಟಿನಲ್ಲಿ ಹೈಟಲ್ಲಿ ಕೂತು ಗಂಗಾ ಆರತಿಯನ್ನು ನೋಡಲಿಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ಸಾವಿರಾರು ಜನಗಳು ನೋಡಿ ಹಿಂದೆ ಅಲ್ಲಿ ಹೋಗ್ತಾ ಇದ್ದೆ ಬೋಟ್ಗಳು, ಲೈಟಿಂಗ್ಸ್ ಕಾಣ್ತಿದೆಯಲ್ಲ, ಅದೆಲ್ಲವೂ ಕೂಡ ಬೋಟ್ಗಳು ಆ ಕಡೆ ಈ ಕಡೆ ರೌಂಡ್ ಹೊಡಿತಾ ಇರ್ತವೆ. ಕೊನೆಗೆ ಗಂಗಾರತಿ ನಡೆಯುವಂಥ ಸಂದರ್ಭಕ್ಕೆ ಎದುರಿಗೆ ಬಂದು ನಿಲ್ತಾರೆ.
ಅದಕ್ಕೆ ಸಾವಿರಾರು ರೂಪಾಯಿ ಕೊಟ್ಟು ಬೋಟನ್ನು ಬುಕ್ ಮಾಡಿಕೊಂಡು ಜನರು ಕಾಯ್ತಾ ಇರ್ತಾರೆ ಗಂಗಾರತಿಯನ್ನು ನೋಡಲಿಕ್ಕೆ. ಯಾರೇ ವಿಸಿಟ್ ಮಾಡಿದರೂ ಕೂಡ ಗಂಗಾರತಿಯನ್ನು ನೋಡೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಬೇಡಿ. ಸುಮಾರು 1.5 ಗಂಟೆಗಳ ಕಾಲ ನಡೆಯುವಂಥ ಈ ಗಂಗಾರತಿ ಏನಿದೆ, ನಮಗೆ ಟೈಮು ಹೋಗಿದ್ದು ಗೊತ್ತಾಗಲಿಲ್ಲ, ಮತ್ತು ಇಷ್ಟು ಬೇಗ ಮುಗಿದೋಯ್ತಾ ಅಂತ ಅನ್ನಿಸ್ತದೆ, ಮತ್ತೆ ಮತ್ತೆ ನೋಡಬೇಕು ಅನ್ನಿಸ್ತದೆ. ಆ ಕ್ಷಣವನ್ನು, ಆ ಮೆಮೊರಿಯನ್ನು ಮತ್ತೆ ಮತ್ತೆ ಇವಾಗಲೂ ಕೂಡ ನಮಗೆ ಕಣ್ಣಿಗೆ ಕಟ್ಟುತ್ತಾ ಇದೆ, ನಮ್ಮನ್ನು ತುಂಬ ಕಾಡುತ್ತೆ. ಹಾಗಾಗಿ ಯಾರೆಲ್ಲ ವಾರಣಾಸಿಗೆ ಭೇಟಿ ಕೊಡಬೇಕು ಅನ್ನೋವಂಥ ಪ್ಲ್ಯಾನನ್ನು ಮಾಡ್ತಿದ್ದೀರಿ ಅಂಥವರು ಖಂಡಿತವಾಗ್ಲೂ ಕೂಡ ನೀವು ಹೋದಾಗ ಗಂಗಾರತಿಯನ್ನು ನೋಡುವಂಥದ್ದನ್ನು ಮಿಸ್ ಮಾಡಬೇಡಿ, ಮತ್ತು ಘಾಟ್ಗಳನ್ನು ನೋಡುವಂಥದ್ದನ್ನು ಮಿಸ್ ಮಾಡಬೇಡಿ. ಮತ್ತು ಮೇನ್ ಇಂಪಾರ್ಟೆಂಟ್ ಎಲ್ರಿಗೂ ಗೊತ್ತಿರೋದಂಗೆ ಕಾಶಿ ವಿಶ್ವನಾಥ ಟೆಂಪಲ್ಲು, ಅದಲ್ಲದೆ ಸಾಕಷ್ಟು ದೇವಸ್ಥಾನಗಳಿದ್ದಾವೆ. ಪದ್ಮಾವತಿ ಟೆಂಪಲ್ ಇರ್ಬೋದು, ಕಾಳಭೈರವೇಶ್ವರ ಇರ್ಬೋದು, ಸಾಕಷ್ಟು ಅಲ್ಲಲ್ಲೇ ದೇವಸ್ಥಾನಗಳಿರ್ತವೆ. ಕನಿಷ್ಠ ಪಕ್ಷ ಒಂದು ಮಿನಿಮಮ್ ಅದನ್ನು ನಾವು ಕಾಶಿಯನ್ನು ಸಂಪೂರ್ಣವಾಗಿ ವೀಕ್ಷಣೆಯನ್ನು ಮಾಡ್ತೇವೆ ಅಂತಂದರೆ ಕನಿಷ್ಠ 1-2 ದಿನ ಬೇಕಾಗ್ತದೆ. ಹಾಗೆಯೇ ನಾನು ಹಿಂದಿನ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೆ, ಎಲ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇರ್ತದೆ, ಎಷ್ಟಾಗ್ಬೋದು ಖರ್ಚು, ಏನು ಎತ್ತ ಅಂತೇಳಿ. ಮಿನಿಮಮ್ ಕಾಸ್ಟ್ ಅಂದರೆ 2 ಕಡೆ ಫ್ಲೈಟ್ ಟಿಕೆಟನ್ನು ಮಾಡಿಕೊಂಡು, ನಮ್ಮದು ಇನ್ಕ್ಲೂಡಿಂಗ್ ಟಿ ಟಿ ಗಾಡಿ ಇರ್ಬೋದು, 2 ಕಡೆ ಸೈಡು, ಅಲ್ಲಿಂದ ಟಿ ಟಿ ಗಾಡಿ, ಊರಿಂದ ಟಿ ಟಿ ಗಾಡಿ, ಜೊತೆಗೆ ಅಲ್ಲಿ ಲೋಕಲ್ ಬೋಟ್ಗಳು ಅವು ಇವು ಎಲ್ಲ ಸೇರಿ, ಮತ್ತು ಊಟ ತಿಂಡಿ ರೂಮು ಮಿನಿಮಮ್ ಕಾಸ್ಟು. ನೀವು ಎಕ್ಸ್ಟ್ರಾ ಪರ್ಚೇಸ್ ಮಾಡಿದ್ದು ಎಕ್ಸ್ಟ್ರಾ ಆಗುತ್ತೆ ನೋಡಿ. ಈಗ ನಾವು ಎಲ್ಲ ಮುಗಿಸಿ ಏರ್ಪೋರ್ಟ್ ಕೊಡ್ತಾಯಿದ್ದೀವಿ. ಒಂದು ಫರ್ ಹೆಡ್ 20,000 ರೂಪಾಯಿ ಖರ್ಚು ಬರುತ್ತೆ. 20,000 ಖರ್ಚು ಬರುತ್ತದೆ ಸ್ನೇಹಿತರೆ. ಅದ್ರ ಮೇಲೆ ನೀವು ಹೈಪೈ ಖರ್ಚು ಮಾಡಿದರೆ ಅದು ನಿಮ್ಮ ಖರ್ಚಾಗ್ತದೆ. ಮಿನಿಮಮ್ ಒಬ್ಬ ಮನುಷ್ಯನಿಗೆ ಒಂದು 20,000 ರೂಪಾಯಿ ಇದ್ದರೆ ಸಾಕು. ನಾವು 2 ದಿನಗಳ ಕಾಲ ಕಾಶಿಯನ್ನು ಮುಗಿಸಿ ನೋಡಿ ಹೊರಡ್ತಾ ಇದ್ದೀವಿ. ಏರ್ಪೋರ್ಟಿಗೆ ಎಂಟ್ರಿ ಆಗ್ತಿದ್ದೀವಿ ನೋಡಿ. ಇದು ವಾರಣಾಸಿ ಏರ್ಪೋರ್ಟ್. ಮತ್ತೆ ನಾವು ರಿಟರ್ನ್ ಕೂಡ ಆಕಾಶ್ ಏರ್ಲೈನ್ಸನ್ನೇ ಬುಕ್ ಮಾಡ್ಕೊಂಡಿದ್ವಿ. ಆಕಾಶ್ ಏರ್ಲೈನ್ಸಲ್ಲಿ ಮತ್ತೆ ನಾವು ಬೆಂಗಳೂರಿಗೆ ಬಂದಿಳಿದು, ಬೆಂಗಳೂರಿಂದ ನಮ್ಮ ಟಿ ಟಿ ಗಾಡಿ ಮತ್ತೆ ಏನು ಮೊದಲು ಹೋಗಿದ್ವಿ ಅದು ರೆಡಿ ಇತ್ತು, ಅದನ್ನು ಏರ್ಪೋರ್ಟಿಗೆ ರೆಡಿ ಇತ್ತು. ಹಾಗಾಗಿ ಅಲ್ಲಿಂದ ನಾವು ಮತ್ತೆ ಕಾಶಿಯಿಂದ ಹೊರಟ್ವಿ, ಊರಿಗೆ ಬಂದು ತಲುಪಿದ್ವಿ. ಥ್ಯಾಂಕ್ ಯು.